ಇನ್ನು ಈ ದರ್ಶನ್ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮಗೆ ಕೊಡಲೇಬೇಕು. ನೋಡಿ, ಕಾಟೇರ ಸಿನಿಮಾ ಸೂಪರ್ ಡ್ಯೂಪರ್ ಹಿಟ್. ತರುಣ್ ಸುಧೀರ್ ನಿರ್ದೇಶನದ ಕಾಟೇರ ಸಿನಿಮಾ ಅದಾದ ಮೇಲೆ ಏನಾಗ್ಬಿಡ್ತು ನೋಡಿ ಸ್ಥಿತಿಗತಿಗಳು. ಕೊಲೆಯ ಕೇಸಲ್ಲಿ ದರ್ಶನ್ ಜೈಲಿಗೆ ಹೋಗಬೇಕಾಯ್ತು. ಆದರೆ ಹಿಂದೆ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಬಂತಲ್ಲ ಸಾರಥಿ, ಆ ಸಾರಥಿ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಈ ಬಾರಿನೂ ಕೂಡ ಅದೇ ರೀತಿ ಒಂದು ನಂಬಿಕೆ ಇತ್ತು, ಇಲ್ಲ ಈ ಸಿನಿಮಾನೂ ಕೂಡ ಹಿಟ್ ಆಗುತ್ತೆ ಅಂತ. ಆರಂಭದಲ್ಲಿ ಅದಕ್ಕೆ ಸಿಕ್ಕಂಥ ಸ್ಪಂದನೆ ಇದೆಯಲ್ಲ, ಅದು ಅಭೂತಪೂರ್ವವಾದಂಥ ಸ್ಪಂದನೆ, ಅದರೇನು ಸಂದೇಹನೇ ಇಲ್ಲ. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಸಾರಥಿಯಷ್ಟು ಆ ಲೆವೆಲಿಗೆ ಇದು ಬಂದಿಲ್ಲ ಇದು ಅನ್ನೋದು ಬಹಳ ನಿರೀಕ್ಷೆ ಇತ್ತು. ಯಾಕಂದರೆ ಸಾಮಾನ್ಯವಾಗಿ ಏನು ಅಂದರೆ, ಮನುಷ್ಯ ಸೋತು ಹೋದಂಥ ಸಂದರ್ಭದಲ್ಲಿ ಒಂದು ಗೆಲುವಿದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಇದಕ್ಕಿಂತ ಮೊದಲು ಆತನ ಮೇಲೆ 108 ಆರೋಪಗಳು. ಈ ಸಹ ಕೈದಿಗಳಿಗೆ ಆತ ಹಿಂಸೆ ಕೊಡ್ತಾನೆ, ಮನಸ್ಸು ಸರಿಯಿಲ್ಲ, ಈ ರೀತಿ. ಇಂಥ ಸಂದರ್ಭದಲ್ಲೇ ಒಂದು ಸಿನಿಮಾ ಹಿಟ್ಟಾಗಿದ್ದರೆ ಆ ಮನಸ್ಥಿತಿ ಬದಲಾಗ್ತಿತ್ತೇನೋ. ಆದರೆ ಸಿನಿಮಾ ಹಿಟ್ ಆಗಿಲ್ಲ. ಹೀಗಾಗೇನು ಅಂತಂದರೆ, ಸಿನಿಮಾ ಹಿಟ್ ಆಗಲಿಲ್ಲ ಅಂದಾಗ ಮನುಷ್ಯ ಕುಗ್ಗು ಹೋಗಿಬಿಡ್ತಾನೆ. ಅದೇ ದರ್ಶನ್ಗೂ ಆಗಿರೋದು. ಈಗ ಜೈಲಿನಲ್ಲಿ ದರ್ಶನ್ ಸ್ವಲ್ಪ ತಣ್ಣಗಾಗಿದ್ದಾರೆ ಅಂತ ತಗ್ಗಿ ಬಗ್ಗಿ ನಡೀತಾ ಇದ್ದಾರೆ. ಸಹ ಕೈದಿಗಳ ಜೊತೆಗೆ ಚೆನ್ನಾಗೂ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಯಾಕಂದರೆ ಸಿನಿಮಾ ಹಿಟ್ಟಾಗುತ್ತೆ ಅನ್ನುವಂಥ ದೊಡ್ಡ ನಂಬಿಕೆ ಇತ್ತು. ಸಾರಥಿ ಟೈಮಲ್ಲಿ ಜನ ಹೆಂಗೆ ಕೈ ಹಿಡಿದ್ರಲ್ಲ, ಹಾಗೇನೇ ಡೆವಿಲನ್ನು ಕೂಡ ಕೈ ಹಿಡಿತಾರೆ ಅಂತ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ವರ್ಕೌಟ್ ಆಗಿಲ್ಲ. ಹಿಂದೆ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಬಿಡುಗಡೆ ಆಯ್ತು ನೋಡಿ ಸಾರಥಿ. ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಅದು ದರ್ಶನ್ ನಿಜ ರೂಪ ಗೊತ್ತಾಗಿದ್ದು ಆವಾಗಲೇ. ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ದರ್ಶನ್ ಬಗ್ಗೆ ಮುಗಿ ಬೀಳ್ತಾರೆ ಅಂತ. ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟಂಗೆ, ವಿಜಯಲಕ್ಷ್ಮಿ ಅವರ ಮೇಲೆ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಸ್ ದಾಖಲಾಗಿ ದರ್ಶನ್ ಅರೆಸ್ಟ್ ಆಗಿದ್ದರು, ಜೈಲಿಗೆ ಹಾಕಲಾಗಿತ್ತು. ಆ ಸಂದರ್ಭದಲ್ಲೇ ಸಿನಿಮಾ ಬಿಡುಗಡೆ ಆಯಿತು, ಸೂಪರ್ ಡ್ಯೂಪರ್ ಹಿಟ್. ಆದರೆ ಈಗ ನಿರೀಕ್ಷಿತ ಪ್ರಮಾಣದಲ್ಲಿ ಸಿನಿಮಾ ಓಡಿಲ್ಲ, ಇದು ಸಂಗತಿ. ಹೀಗಾಗೇನು ಅಂತಂದರೆ, ಜೈಲಲ್ಲಿ ಸಹ ಕೈದಿಗಳು ಯಾರ್ಯಾರು ಇದ್ದಾರಲ್ಲ, ಇವ್ರ ಜೊತೆಗೆ ಇದೇ ಆರೋಪದಲ್ಲಿ ಸೇರಿರುವಂಥವ್ರು, ಅವ್ರ ಜೊತೆಗೂ ಕೂಡ ಈಗ ದರ್ಶನ್ ಚೆನ್ನಾಗಿದ್ದಾರಂತೆ. ಸಹ ಕೈದಿಗಳ ಜೊತೆಗೆ ಆರಾಮಾಗಿ ಮಾತುಕತೆ ಮಾಡ್ತಾರಂತೆ. ಅಷ್ಟೇ ಅಲ್ಲ, ಈ ಲಾಯರ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಈ ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಣಕಾಸಿನ ಸಹಾಯವನ್ನು ಕೂಡ ಮಾಡ್ತೀವಿ ಅನ್ನುವಂಥ ವಾಗ್ದಾನವನ್ನು ಕೂಡ ಕೊಟ್ಟಿದ್ದಾರಂತೆ. ಬರೀ ನಮ್ಮ ಕ್ರೈಮೇಟ್ ಕಿರಣ್ಗೆ ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ. ಕಿರಣ್, ನಾವು ನೋಡ್ತಾ ಇದ್ದೀವಿ ಏನು ಅಂದರೆ, ಈ ಸೋತು ಕೂತಿರುವಂಥ ವ್ಯಕ್ತಿಗೆ ಯಾವುದಾದ್ರೂ ಗೆಲುವು ಸಿಕ್ಕಂಥ ಸಂದರ್ಭದಲ್ಲಿ ಆತನ ಉತ್ಸಾಹವೇ ಬೇರೆ ಆಗುತ್ತೆ. ಯಾಕಂದರೆ ಅಂಥ ಯಾವುದೇ ಸೋತಿರುವಂಥ ವ್ಯಕ್ತಿಗೂ ಕೂಡ ಒಂದು ಗೆಲುವಿನ ಅಗತ್ಯ ಇರುತ್ತೆ. ಆದರೆ ಸಾಲು ಸೋಲುಗಳಾಗ್ಬಿಟ್ರೆ, ಕಾಟೇರದಂಥ ಸೂಪರ್ ಡೂಪರ್ ಹಿಟ್ ಸಿನಿಮಾ ಕೊಟ್ಟು ಅದಾದ ಮೇಲೆ ದೊಡ್ಡ ಆರೋಪವನ್ನು ಎದುರಿಸಿ ಜೈಲು ಕಂಡಂಥ ದರ್ಶನ್ ಬಹಳ ವಿಶ್ವಾಸ ಇಟ್ಟಿದ್ದರು, ಡೆವಿಲ್ ದೊಡ್ಡ ಪ್ರಮಾಣದಲ್ಲಿ ಸೂಪರ್ ಹಿಟ್ ಆಗುತ್ತೆ ಅಂತ. ಆದರೆ ಆಗಿಲ್ಲ. ಇದು ದರ್ಶನ್ ಅವ್ರನ್ನ ಕುಗ್ಗಿಸಿದೆ ಅನ್ನುವಂಥ ಮಾತು. ಏನಿದೆ ಹೆಚ್ಚಿನ ವಿವರ? ರಂಗನಾಥ್, ಮುಖ್ಯವಾಗಿ ಡೆವಿಲ್ ಫಿಲಿಮ್ನ ರಿಲೀಸ್ ಆಗೋ ಮುಂಚೆ ಇದ್ದ ದರ್ಶನ್, ರಿಲೀಸ್ ಆದ ನಂತರ ಇರುವಂತ ದರ್ಶನ್ಗೆ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಅನ್ನೋದು ಒಂದಷ್ಟು ಮಾಹಿತಿ ಜೈಲ್ ಸೋರ್ಸಿಂದ ನಮಗೆ ಒಂದಷ್ಟು ಸಿಕ್ಕಿದೆ. ಒಂದ್ ಕಡೆ ಫಿಲಿಮ್ ರಿಲೀಸ್ ಆಗ್ತಾ ಇದೆ, ನಾನು ಹೊರಗಡೆ ಇರಬೇಕಾಗಿತ್ತು ಅನ್ನೋ ಒಂದು ಫ್ರಸ್ಟ್ರೇಷನ್ ಇತ್ತು. ಅದನ್ನ ಜೊತೆಲಿದ್ದಂಥ ಕೈದಿಗಳ ಮೇಲೆ, ಅಂದ್ರೆ ಅವ್ರು 6 ಜನ ಏನು ಒಳಗಡೆ ಇದ್ರು ಆ ಒಂದು ಸೆಲ್ ಒಳಗಡೆ, ಅವ್ರ ಮೇಲೆ ತೋರಿಸುವಂಥದ್ದು, ಅವ್ರಿಗೆ ಹಿಂಸೆ ಕೊಡುವಂಥದ್ದು, ಅವ್ರ ಮೇಲೆ ಬಹಳಷ್ಟು ಮಾತು ಮಾಡೋದು, ಒಬ್ರೊಬ್ರು ಮಾತಾಡ್ತಾ ಇರಲಿಲ್ಲ. ಇವೆಲ್ಲವೂ ಕೂಡ ಫ್ರಸ್ಟ್ರೇಷನ್ ಅವ್ರ ಮೇಲೆ ತೋರಿಸ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಈ ಒಂದು ಫಿಲಿಮ್ ಸೂಪರ್ ಡೂಪರ್ ಹಿಟ್ ಆಗುತ್ತೆ, ಸಿಕ್ಕಾಬಿಟ್ಟೆ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಕೂಡ ದರ್ಶನ್ ಕೂಡ ಇದ್ರು. ಆದ್ರೆ ಯಾವಾಗ ಫಿಲಿಮ್ ಅಂತ ಯಶಸ್ಸು ಕಾಣ್ಲಿಲ್ವೋ, ಅದ ನಂತರ ಕಂಪ್ಲೀಟ್ ಆಗಿ ಆಮೇಲೆ ಜೊತೆಗೆ ಅಲ್ಲಾದಂತ ಒಳಗಡೆ ಅವ್ರವ್ರಲ್ಲೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಒಬ್ರೊಬ್ರಿಗೂ ಮಾತಾಡ್ತಾ ಇರಲಿಲ್ಲ, ಇವೆಲ್ಲವೂ ಕೂಡ ಇತ್ತು. ಈ ಸಂಬಂಧಪಟ್ಟಂಗೆ ನಾವು ಸುದ್ದಿನೂ ಕೂಡ ಮಾಡಿದ್ವಿ. ಇದು ಯಾವಾಗ ಸುದ್ದಿ ಬಂತು, ಇಮಿಡಿಯೇಟ್ ಆಗಿ ಜೈಲಾಧಿಕಾರಿಗಳು ಇರ್ಬೋದು, ಹೊರಗಡೆಯಿಂದ ಆಫೀಸರ್ಸ್ ಎಲ್ಲವೂ ಕೂಡ ವಿಸಿಟ್ ಮಾಡಿ ದರ್ಶನ್ಗೂ ಕೂಡ ವಾರ್ನ್ ಮಾಡಿದ್ದಾರೆ.
ಕೇಸು ಬಹಳ ಕ್ರೂಷಿಯಲ್ ಇದೆ, ಇದರಿಂದ ನಿಮ್ಮ ಕೇಸ್ಗೆ ಬಹಳ ಡ್ಯಾಮೇಜ್ ಆಗುತ್ತೆ ಅಂತ ಒಂದಷ್ಟು ಬುದ್ಧಿ ಮಾತು ಕೂಡ ಹೇಳಿದ್ದಾರೆ. ನೀವೆಲ್ಲವೂ ಕೂಡ ಜೊತೆಲಿದ್ದಾರೆ. ಯಾಕೆಂದ್ರೆ ಈಗ ಆಲ್ರೆಡಿ ನಾವು ದರ್ಶನ್ ಜೊತೆಯಲ್ಲಿ ನಾವು ಇರಲ್ಲ, ಬೇರೆ ಸೆಲ್ಗೆ ಹಾಕಿ ಬೇರೆ ಕಡೆ ಡಿಸ್ಟಿಕ್ಕಿಗೆ ವರ್ಗಾವಣೆ ಮಾಡಿ ಅಂತ ಏನು ಆ ಒಂದು ಕೇಸ್ನಲ್ಲಿ ಇರುವಂತವ್ರು ಅನುಕುಮಾರ್ ಮತ್ತೆ ಜಗದೀಶ್ ಈಗೇನು ಅಪ್ಲಿಕೇಶನ್ ಹಾಕಿದ್ರು, ಇವೆಲ್ಲವೂ ಕೂಡ ಮತ್ತೆ ಒಳಗಡೆ ಒಬ್ರೊಬ್ರೊಬ್ರಿಗೆ ಮಾತಾಡ್ತಾ ಇರ್ಲಿಲ್ಲ. ಅಲ್ಲಿದ್ದಂತ ಜಗದೀಶ್ ಇರ್ಬೋದು, ಅನುಕುಮಾರ್ ಇರ್ಬೋದು, ಪ್ರದೋಷ್ ಇರ್ಬೋದು, ಜೊತೆಗೆ ಅಲ್ಲಿ ಮ್ಯಾನೇಜರ್ ನಾಗರಾಜ್ ಇರ್ಬೋದು, ಇವ್ರು ಯಾರ ಹತ್ರನೂ ಅವರು ಸರಿಯಾಗಿ ಮಾತಾಡ್ತಾ ಇರ್ಲಿಲ್ಲ. ಜೊತೆಗೆ ಬಹಳಷ್ಟು ಹರಾಸ್ಮೆಂಟ್ ಆಗ್ತಾ ಇತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರಿಬ್ರು ಅಪ್ಲಿಕೇಶನ್ ಹಾಕೊಂಡಿದ್ರು. ಯಾವಾಗ ಈ ಒಂದು ಸಿನಿಮಾ ಅಂತ ಯಶಸ್ಸು ಕಾಣಲಿಲ್ಲ, ನಂತರ ಅವ್ರಿಗೂ ಕೂಡ ಕೆಲವೊಂದಷ್ಟು ಆಯ್ತು, ಇಲ್ಲ ನಾವು ಎಲ್ಲವೂ ಕೂಡ ಒಟ್ಟಿಗೆ ಹೋಗೋಣ. ಅದಾದ್ಮೇಲೆ ಇಡೀ ದರ್ಶನ ಕಂಪ್ಲೀಟ್ ಆಗಿ ಒಂದಷ್ಟು ಬದಲಾವಣೆ ಆಗಿರುವಂತದ್ದು. ಈಗ ಜೊತೆಲೆ ಎಲ್ಲರೂ ಕೂಡ ಊಟ ಮಾಡ್ತಾರೆ, ಕೇರ ಮಾಡ್ತಾರೆ, ಬುಕ್ಸ್ಗಳನ್ನ ಓದುವಂಥದ್ದು, ಜೊತೆಗೆ ಡಿಸ್ಕಸ್ ಮಾಡುವಂಥದ್ದು. ಆಮೇಲೆ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಯಾರು ಈ ಒಂದು ಜಗದೀಶ್ ಮತ್ತೆ ಅನುಕುಮಾರ್ಗೆ ಆರ್ಥಿಕ ನೆರವನ್ನು ಕೂಡ ಈಗಾಗಲೇ ಅವರ ಅಕೌಂಟ್ಗೆ ದುಡ್ಡನ್ನ ಕಳಿಸಿರುವಂಥದ್ದು ಕೂಡ ತಿಳಿದು ಬಂದಿದೆ. ಯಾಕೆಂದ್ರೆ ಕೇಸ್ ಆದ್ಮೇಲೆ ಇಲ್ಲಿವರೆಗೂ ಕೂಡ ಕೊಟ್ಟಿರಲಿಲ್ಲ. ಆಮೇಲೆ ನಂತರ ನೀವು ಹೊರಗಡೆ ಬಂದ್ರೆ ಅಥವಾ ನಾನೇನೋ ಹೊರಗಡೆ ಬೇಲಿಂದ ಹೊರಗಡೆ ಬಂದ್ರೆ ನಿಮ್ನ ಬಿಡಿಸ್ತೀನಿ, ಈ ರೀತಿ ಎಲ್ಲವೂ ಕೂಡ ಅವರ ಮಧ್ಯದಲ್ಲಿ ಒಂದು ಒಪ್ಪಂದಗಳಾಗಿ ಎಲ್ಲವೂ ಕೂಡ ಮುಂಚೆ ಅಂದ್ರೆ ಬಹಳ ಮಾತುಕತೆ ಮಾಡಿಕೊಂಡು ಅವರವರ ಒಂದು ಒಟ್ಟಿಗೆ ಇರುವಂತದ್ದು ಈಗ ಕಂಡು ಬರ್ತಾ ಇದೆ. ಇದಲ್ದಲ್ಲೇ ಕೂಡ ಅಲೋಕ್ ಕುಮಾರ್ ಏನು ಒಂದು ಜೈಲ್ನ ಇನ್ಚಾರ್ಜ್ ಆಗಿ ತಗೊಂಡ್ರು, ಅವರು ಕೂಡ ಅಲ್ಲಿ ಹೋಗಿ ಒಂದು ವಾರ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಯಾವುದೇ ರೀತಿಯ ಕಂಪ್ಲೇಂಟ್ಸ್ ಹೊರಗಡೆ ಬರಬಾರ್ದು, ಜೈಲಿನ ನಾಮ್ಸ್ ಏನಿದೆ ಅದ್ರ ಸಂಬಂಧಪಟ್ಟಂಗೆ ನಾವು ಮಾಡ್ತಾ ಇದೀವಿ ಅಂತ. ಇದೀಗ ಕಂಪ್ಲೀಟ್ ಆಗಿ ನಾನು ಹೇಳ್ದಂಗೆ ಡೆವಿಲ್ಗೆ ಸಿನಿಮಾ ರಿಲೀಸ್ ಆಗೋ ಮುಂಚೆ ಅದಾದ ನಂತರ ಸಾಕಷ್ಟು ದರ್ಶನಲ್ಲಿ ಬದಲಾವಣೆ ಆಗಿರುವಂತದ್ದು ಕಂಡು ಬರ್ತಾ ಇದೆ. ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.